ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕಾಳು ಬಾಜಿ ಮತ್ತು ಪಿಂಕ್ ಚಪಾತಿ ಮಾಡಿದ್ದನ್ನು ತೋರಿಸಿದ್ದೆ. ಸುಮಾರು ಜನ ಕಾಳು ಬಾಜಿ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನು 3 ರೀತಿಯ ಕಾಳುಗಳನ್ನು ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇರೆ ಬೇರೆ ರೀತಿಯ ಕಾಳುಗಳನ್ನು ಬಳಸ್ಕೋಬೋದು. ಹೆಸರು ಕಾಳು, ಕಡಲೆಕಾಳು ಮತ್ತು ಬಟಾಣಿನ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು ಜಾಸ್ತಿ ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತೊಳೆದು ರಾತ್ರಿ ನಾನು ನೆನೆ ಹಾಕೋದಕ್ಕೆ ಇಡ್ತಾ ಇದ್ದೀನಿ. ಸೊ ಇದನ್ನು ರಾತ್ರಿ ಪೂರ್ತಿ ನೆನೆಸ್ತೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಹಾಗೆ ಒಂದು ದಾಸವಾಳ ಹೂವು ಆಗಿತ್ತು, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅನಗನು ಕೂಡ ಎದ್ದು ಬಂದು ನೋಡ್ತಾ ಇದ್ದಾಳೆ. ಸೊ ಅದನ್ನು ಆ್ಯಕ್ಚುಲಿ ಕೊಯ್ಯುವಾಗ ಒಂಥರ ಬೇಜಾರಾಗುತ್ತೆ. ನಾನು ಅದಕ್ಕೆ ದಾಸವಾಳ ಗಿಡಕ್ಕೆ ಥ್ಯಾಂಕ್ ಯು ಹೇಳಿ ದೇವ್ರಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಹೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ನಾನು ಕೊಯ್ತೀನಿ. ಅಷ್ಟು ಬೇಜಾರಾಗುತ್ತೆ ನನಗೆ ಹೂವು ಕೊಯ್ಯುವಾಗ ಗಿಡದಿಂದ. ಸೊ ದೇವ್ರಿಗೆ ಹಾಕಿದಾಗಲೂ ಕೂಡ ಖುಷಿ ಆಗುತ್ತೆ ಅಂತೇಳಿ ನಾನು ದೇವ್ರಿಗೆ ಹಾಕೋಕ್ಕೆ ಅಂತ ಕೊಯ್ತೀನಿ. ನನಗೆ ನಾನೇ ಕೊಯ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅವಳಿಗೂ ಕೂಡ ಸಖತ್ ಖುಷಿ ಆಯಿತು. ಹೂವು ಆದ ದಿನ ಅವಳೇ ಬಂದು ಕೊಯ್ಬೇಕು ಆ ಥರ ಅವಳು. ಸೊ ಇವಾಗ ಇದನ್ನು ದೇವ್ರಿಗೆ ಹಾಕಬೇಕು. ಹಾಗೆ ರಾತ್ರಿ ನಾನು ಎಲ್ಲ ಕಾಳುಗಳನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆಲ್ವ, ಇವಾಗ ಬಾಜಿ ಮಾಡ್ತೀನಿ. ಒಂದು ರಾತ್ರಿ ಪೂರ್ತಿ ನೆನೆ ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಅದು. ತರಕಾರಿನ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ನವಿಲುಕೋಸು, ಟೊಮ್ಯಾಟೊ, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಆಲೂಗಡ್ಡೆ ಬೇಕಿದ್ರೂ ಕೂಡ ಹಾಕ್ಕೋಬೋದು, ನಾನು ಸ್ಕಿಪ್ ಮಾಡಿದ್ದೀನಿ. ಇದೊಂಥರ ಸಾಂಬಾರು ಥರನೇ ಮಾಡೋದು, ಆದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅದರಿಂದ ನಾವು ಅದನ್ನು ಚಪಾತಿಗೆ, ಪೂರಿಗೆ ಎಲ್ಲ ನೆಂಚ್ಕೊಳ್ಳೋದಕ್ಕೆ ಹಾಕ್ಕೋಬೋದು. ನಮ್ಮ ಕಡೆಗಳಲ್ಲಿ ಫಂಕ್ಷನ್ಗಳಿಗೂ ಎಲ್ಲ ಮಾಡ್ತಾರೆ ಪೂರಿ ಮಾಡಿದಾಗ, ಬಟ್ ಆವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ತಾರೆ. ಹಿಂಗೆ ದಿನದಲ್ಲಿ ನಾವು ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ತೀವಿ. ಹಾಗೆ ಮೇನಾಗಿ ಅಲಸಂದೆ ಕಾಳು ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ನಾನು ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಅದು ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲ ತರಕಾರಿನ ನಾನು ಇಲ್ಲಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಮೇನಾಗಿ ಕ್ಯಾರೆಟು, ಬೀನ್ಸ್ ಅಂತೂ ನಾನು ಹಾಕ್ತೀನಿ. ಕೆಲವೊಬ್ರು ಕ್ಯಾರೆಟ್ ಹಾಕಲ್ಲ, ಯಾಕಂದರೆ ಸ್ವಲ್ಪ ಸಿಹಿ ಆಗುತ್ತೆ ಅಂಥೇಳಿ, ಬಟ್ ನಾನು ಹಾಕ್ತೀನಿ. ಹಾಗೆ ಒಂಚೂರು ತೊಗರಿಬೇಳೆನ ತೊಳೆದಿಟ್ಕೊಳ್ತಾ ಇದ್ದೀನಿ, ಅದಕ್ಕೆ ನೀರು ಹಾಕಿಟ್ಕೊಂಡೆ. ಹಾಗೆ ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ, ಅದು ಚೆನ್ನಾಗಾಗಿದೆ. ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ, ಬೇಳೆ ತೊಳೆದಿಟ್ಕೊಂಡಿದ್ನಲ್ಲ ಅದಕ್ಕೇ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ತರಕಾರಿನ ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೂ ಕೂಡ ಒಂದು ಚಿಟಿಕೆ ಉಪ್ಪಷ್ಟು ಹಾಕಿ ಇವಾಗ ಇದನ್ನು ಒಂದು 6-7 ವಿಸಲ್ ಹಾಕ್ಸ್ಕೊಳ್ತೀನಿ. ಮತ್ತು ಇವಾಗ ಮಸಾಲೆಗೆ ಒಂದು ಖಾರಕ್ಕನುಸಾರ ಒಣಮೆಣಸು, ಹಾಗೆ 1 ಚಮಚ ಧನಿಯಾ, ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, ಚಕ್ಕೆ, ಲವಂಗ, ಹಾಗೆ ಬೆಳ್ಳುಳ್ಳಿ ಮೇನಾಗಿ ಹಾಕಲೇಬೇಕು ಇವಾಗ. ಬೆಳ್ಳುಳ್ಳಿ ಮತ್ತು ಒಂದು ಕರಿಮೆಣಸು, ಕಾಳುಮೆಣಸು ಅಂತಾರಲ್ಲ ಅದು ಒಂದು ಸ್ವಲ್ಪ. ಸೊ ಇಷ್ಟೆಲ್ಲ ಹಾಕಿ ಇವಾಗ ಹುರ್ಕೊಳ್ತಾ ಇದ್ದೀನಿ. ಅಷ್ಟು ಹುರಿದಾದ್ಮೇಲೆ 1 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಚಟ್ಪಟ ಅನ್ನತ್ತೆ. ಹಾಗೆ ಗ್ಯಾಸ್ ಆಫ್ ಮಾಡಿ 1 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನಾನು. ಹಾಗಾಗಿ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಒಂಥರ ಬೆಣ್ಣೆ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ರುಬ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಸೊ ಹಾಗೆ ಆಲ್ರೆಡಿ ಈಗ ತರಕಾರಿ ಮತ್ತು ಕಾಳು ಬೇಳೆಗಳೆಲ್ಲ ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಸೊ ಮಸಾಲೆ ಎಲ್ಲ ಘಮ ಘಮ ಅಂತಿತ್ತು. ಮೇನಾಗಿ ನಾವು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರಿತೀವಲ್ಲ, ಅದು ತುಂಬ ರುಚಿಯಾಗುತ್ತೆ. ಸೊ ಆ ನಂತರದಲ್ಲಿ ನಾನು ಕುದಿಯುವಾಗ ಟೊಮೆಟೊ ಮತ್ತು ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗನುಸಾರ ಉಪ್ಪು ಮತ್ತು ಒಂದು ಸ್ವಲ್ಪ ಹುಳಿ ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಬದಲಿಗೆ ಹುಣಸೆ ಹಣ್ಣಿನ ರಸನೂ ಹಾಕ್ಕೋಬೋದು. ಸೊ ಇದು ಇವಾಗ ಚೆನ್ನಾಗಿ ಕುದಿಯೋ ಹಂತದಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಘಮ ಘಮ ಅಂತಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ಖಾರ ಇನ್ನೊಂದು ಸ್ವಲ್ಪ ಬೇಕಿದ್ದರೆ ಹಾಕ್ಕೋಬೋದು, ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ಇದಕ್ಕೆ. ಹಾಗೆ ಪಿಂಕ್ ಚಪಾತಿ ಮಾಡೋದು ತೋರಿಸಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಏನಿಲ್ಲ, ಬಿಟ್ರೋಟನ್ನು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಜ್ಯೂಸ್ ಮಾಡಿ ಹಿಟ್ಟಿಗೆ ಹಾಕಿ ಕಲಿಸಿದ್ರೆ ಆಯಿತು. ಸೊ ಚಪಾತಿ ಕೂಡ ಮಾಡಿಕೊಂಡೆ. ನೋಡಿ ಎಷ್ಟು ಘಮ ಘಮ ಅಂತಿದೆ, ಗೊತ್ತಾಗ್ತಿದೆಯಾ? ಸೊ ನೀವು ಕೇಳಿರೋ ರೆಸಿಪಿನ ಶೇರ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ ನನಗೊಂದು ಪುಟಾಣಿ ಗೋಲ್ಡ್ ತೊಗೋಬೇಕಿತ್ತು ಅಂತ. ಸೊ ಅದನ್ನು ತೊಗೊಳೋದಕ್ಕೆ ಇವಾಗ ಭೀಮೆ ಜ್ಯುವೆಲರಿಗೆ ಹೋಗ್ತಾ ಇದ್ದೀವಿ. ನಾನೊಂದು ಡೈಲಿ ಯೂಸ್ಗೆ ಒಂದು ರಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಸೊ ಫೈನಲಿ ಇವತ್ತು ಹೋಗಿ ತರಬೇಕು. ನೋಡೋಣ ಯಾವ ಥರ ಡಿಸೈನ್ ಎಲ್ಲ ಇರುತ್ತೆ, ಇಷ್ಟ ಆಗುತ್ತಾ ಏನು ಅಂತ. ನಾವು ಮಾರ್ತಳ್ಳಿಯಲ್ಲಿರೋ ಭೀಮಾ ಜ್ಯುವೆಲರಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ.
ಸೊ ಬೆಳಿಗ್ಗೆ ಬೇಗನೆ ಹೋಗ್ತಾ ಇದ್ದೀವಿ. ಅಡುಗೆ ಕೂಡ ನಾನು ಮಾಡಿಟ್ಟೆ ಹೋಗ್ತಾ ಇದ್ದೀನಿ, ಬಂದ್ಕೊಂಡು ರೈಸ್ ಮಾಡಿದ್ರೆ ಆಯಿತು ಅಂತ. ಸೊ ಬೇಗ ಹೋದರೆ ಬೇಗ ಮುಗಿಸ್ಕೊಂಬರ್ಬೋದು, ಟ್ರಾಫಿಕ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು. ಆನಂತರ ಮಾಮೂಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ವೀಕೆಂಡಲ್ಲಿ ಹೊರಗೆ ಹೋಗೋ ಕೆಲಸ ಇರುತ್ತೆ. ಎಷ್ಟೋ ದಿನದಿಂದ ಕಾಯ್ತಾ ಇರ್ತೀವಿ ವೀಕೆಂಡ್ ಬರಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ. ಸೊ ಹಾಗೆ ನಮ್ಮ ಥರನೇ ಎಲ್ಲರೂ ಕೂಡ ಹೋಗೋರು ಇರ್ತಾರೆ. ಹಾಗಾಗಿ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೂ ತೆಗೆದಿಲ್ಲ, ಇನ್ನು ಓಪನ್ನೇ ಮಾಡಿಲ್ವಾ ಅಂತ ಕೇಳ್ತಾ ಇದ್ದೆ ಅವ್ರಿಗೆ. ಯಾಕಂದರೆ ನಾನು 10:00ವರೆಗೆ ಓಪನ್ ಅಂತ ಅಂದ್ಕೊಂಡಿದ್ದೆ. ಇಲ್ಲ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ. ಕಾರ್ ಪಾರ್ಕ್ ಮಾಡಿ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಒಂದು 5 ನಿಮಿಷ ನಿಂತ್ಕೊಂಡ್ವಿ ಅಷ್ಟೇ. ಸೊ ಏನು ತೊಂದರೆ ಇಲ್ಲ, ಬೇಗ ಹೋದರೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಬಿಲ್ಲಿಂಗ್ ಲೇಟ್ ಆಗೋಲ್ಲ, ಇಲ್ಲಾಂದರೆ ಬಿಲ್ಲಿಂಗ್ ಕೂಡ ಕ್ಯೂ ನಿಂತ್ಕೋಬೇಕಾಗತ್ತೆ ಒಂದೊಂದು ಸಲ. ಅನಾಗ ಇಲ್ಲಿ ಫುಲ್ ಆಟ ಆಡ್ತಾ ಇದ್ದಾಳೆ. ಎಲ್ಲ ಖಾಲಿ ಖಾಲಿ ಇತ್ತು, ಇನ್ನೇನು ಜನ ಬರೋಕ್ಕೆ ಶುರು ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆನಂತರ ಒಳಗಡೆ ಹೋದ್ವಿ. ಫಸ್ಟ್ ಫ್ಲೋರಲ್ಲಿ ರಿಂಗ್ ಕಲೆಕ್ಷನ್ ಎಲ್ಲನೂ ಇತ್ತು, ತೋರಿಸಿದ್ರು. ತುಂಬ ಚೆನ್ನಾಗಿದೆ, ಜಾಸ್ತಿ ಇದೆ ಕಲೆಕ್ಷನ್. ಮಾರ್ತಳ್ಳಿಯಲ್ಲಿ ನಾವು ಹೋಗಿದ್ದು. ಸೊ ತೊಗೊಂಡು ಇಷ್ಟ ಆಯಿತು. ನಾನು ಡೈಲಿ ಯೂಸ್ಗೆ ಅಂದರೆ ಸಿಂಪಲ್ ಆಗಿರೋದನ್ನು ತೊಗೊಂಡೆ. ಸ್ಟೋನು ಮತ್ತು ಜಾಸ್ತಿ ಡಿಸೈನ್ ಏನು ಬೇಡ ಅಂತ ಇತ್ತು ನನಗೆ. ಹಾಗಾಗಿ ಸಿಂಪಲ್ ಆಗಿರೋದನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಿಲ್ ಮಾಡಿಸಿದ್ದು ಕೂಡ ಆಯಿತು. ನಾನು ಈ ಥರ ಇಲ್ಲಿ ಹೋದಾಗೆಲ್ಲ ಜ್ಯುವೆಲರಿದೆಲ್ಲ ವೀಡಿಯೋ ಮಾಡಲ್ಲ, ಯಾಕಂದರೆ ಅವ್ರದ್ದು ಒಂದು ಇದಿರುತ್ತಲ್ಲ, ರೂಲ್ಸ್ ಎಲ್ಲ ಇರುತ್ತಲ್ಲ. ಹಾಗಾಗಿ ನನಗೂ ಕೂಡ ಸ್ವಲ್ಪ ಮುಜುಗರ ಆಗುತ್ತೆ, ಏನಾದರೂ ಹೇಳಿದ್ರೆ ಅಂತ ನಾನು ಜಾಸ್ತಿ ಮಾಡಲ್ಲ. ಸೊ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ಹಾಗೆ ಈ ಥರ ಹೊರಗಡೆ ಹೋದಾಗ ಅನ್ನಗಂಗೆ ಏನಾದರೂ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ತೊಗೊಂಡು ಹೋಗಿರ್ತೀನಿ. ಅವಳು ಹುಶ್ವೆ ಆಯಿತು ಅಂತ ಹೇಳೋಕ್ಕೆ ಶುರು ಮಾಡ್ತಾಳೆ ಅಂತ. ಸೊ ಆ ಟೈಮಲ್ಲಿ ಏನಾದರೂ ಒಂದು ಕೊಟ್ಟರೆ ಅವಳು ಸುಮ್ಮನೆ ಕುತ್ಕೊಳ್ತಾಳೆ. I like to play. About my ball, about my ball, about my ball. Please find it. Run, please find run. Two, ball, shoes. Three, a bus, 3, 4. No, get that door. ಸೊ ಬರುವಾಗ ಸುಮಾರು ಟ್ರಾಫಿಕ್ ಇತ್ತು. ಹಾಗೆ ನನಗೆ ಕಣ್ಣು ತುಂಬಾ ಉರಿತಾ ಇತ್ತು. ನಾನು ಮೇಕಪ್ ಎಲ್ಲ ತುಂಬಾ ಅವಾಯ್ಡ್ ಮಾಡ್ತೀನಿ. ಒಂಚೂರು ಕಾಜಲ್ ಹಚ್ಕೊಂಡು ಹೋಗ್ಬಿಟ್ಟಿದ್ದೆ ಇವತ್ತು. ಕಣ್ಣು ಉರಿದು ನನ್ನ ಕಣ್ಣು ಮುಚ್ಚಿ ಬರುತ್ತೆ, ಒಂಥರ ಮಂಪರ್ ಆದಂಗೆ ಆಗುತ್ತೆ. ಸೊ ಅದು ಒಂಥರ ಕಷ್ಟ ಇತ್ತು. ನಾನು ಅದಕ್ಕೋಸ್ಕರ ಮೇಕಪ್ನ ತುಂಬಾ ಅವಾಯ್ಡ್ ಮಾಡ್ತೀನಿ. ಮುಖಕ್ಕೆ ಏನೂ ಹಚ್ಚಿಲ್ಲ, ನೋಡ್ತಾ ಇದ್ರೂ ಗೊತ್ತಾಗ್ಬೋದು. ಅದು ಒಂಚೂರು ಲೈಟಾಗಿ ಕಾಜಲ್ ಹಚ್ಚಿದ್ದೆ, ಅದು ಕೂಡ ನಂಗೆ ತಡೆಯೋಕ್ಕಾಗ್ತಿಲ್ಲ. ಸೊ ಅದೇನೋ ನನಗೆ ಸೂಟ್ ಆಗೋಲ್ಲ ಕಾಜಲ್ ಕಣ್ಣಿಗೆ ಹಚ್ಚಿದ್ರೆ. ಕೆಲವು ಸಲ ಕಾಜಲ್ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಒಂಚೂರು ಹಚ್ಕೊಂಡ್ಬಿಡ್ತೀನಿ, ಅದು ಹಿಂಗಾಗುತ್ತೆ. ಸೊ ಇವಾಗ ಮನೆಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಭೀಮಾದಲ್ಲಿ ತೊಗೊಂಡಿರೋ ರಿಂಗ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಪುಟಾಣಿ ರಿಂಗ್ ತಗೊಂಡೆ ಡೈಲಿ ಯೂಸ್ಗೆ. ಸೊ ನನಗೆ ಇದು ಫಸ್ಟ್ ನೋಡಿದೆ, ಅದನ್ನು ಏನು ಹೇಳ್ತಾರಲ್ಲ, ಫಸ್ಟ್ ನೋಡಿದ್ದು ತುಂಬ ಇಷ್ಟ ಆಗಿಬಿಡುತ್ತೆ ಅಂತ, ಆ ಥರನೇ ಇತ್ತು. ಫಸ್ಟ್ ನೋಡಿ ಇದೊಂದು ತೆಗೆದಿಟ್ಟಿದ್ದೆ. ಆಮೇಲೆ ಎಷ್ಟು ನೋಡಿದ್ರೂ ಕೂಡ ನನಗೆ ಬೇರೆ ಯಾವುದೂ ಇಷ್ಟನೇ ಆಗಲಿಲ್ಲ, ಇದೇ ಓಕೆ ಅಂತ ಅನ್ನಿಸ್ತು. ಸೊ ಫೈನಲಿ ಇದನ್ನೇ ತೊಗೊಂಡೆ. ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ಬೋದು. ಇದು 2 ಗ್ರಾಮ್ ಇದೆ. ಸೊ ನೋಡಿ 2 ಗ್ರಾಮ್ ಇದೆ ಇದು. ಹಾಗೆ ಟೋಟಲ್ ಅಮೌಂಟು 18,200 ಆಯಿತು. ಒಂದು ಚಿಕ್ಕ ಗೋಲ್ಡ್ ತೊಗೊಳ್ಳೋದಾದರೂ ಇವಾಗ ತುಂಬಾ ರೇಟ್ ಇರುತ್ತೆ. ತೊಗೊಳ್ಳುವಾಗ ಸೇವ್ ಮಾಡಿ ತೊಗೊಂಡಿರೋದ್ರಿಂದ ಒಂಥರ ಖುಷಿ ಕೊಡುತ್ತೆ, ನಾವೇ ಸೇವ್ ಮಾಡಿ ತೊಗೊಂಡ್ವಿ ಅಂತ ಹೇಳಿ. ಸೊ ಅಂತೂ ನಾನು ಅಂದ್ಕೊಂಡಂಗೆ ರಿಂಗ್ ತೊಗೊಂಡ್ಬಂದೆ. ನನಗೆ ತುಂಬ ಇಷ್ಟ ಆಯಿತು. ಸುಮಾರಷ್ಟು ನೋಡಿದೆ, ಅದರಲ್ಲಿ ಇದು ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡೆ. ಡೈಲಿ ಯೂಸ್ಗೆ ಹಾಕೋದಾದರೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ಏನು ಸ್ಟೋನು ಆ ಥರದ್ದೇನೂ ಇಲ್ಲ, ಸಿಂಪಲ್ಲಾಗಿದೆ. ಎಷ್ಟಾಯಿತು ಹೇಗಿದೆ ಎಲ್ಲನೂ ನಿಮ್ಗೆ ಆಲ್ರೆಡಿ ತೋರಿಸ್ದೆ.
ಸುಮಾರು ದಿನದಿಂದ ಒಂದು ಅನ್ಕೊಳ್ತಾ ಇದ್ದಿದ್ದು, ಸುಮಾರು ತಿಂಗಳುಗಳಿಂದ ನಾನು ತಗೋಬೇಕು ಅಂತ ಸೇವ್ ಮಾಡಿಟ್ಕೊಂಡು ತಗೊಂಡಿರೋದು. ಅದು ತುಂಬ ಸೇವ್ ಮಾಡಿಟ್ಟು ತಗೊಂಡಾಗ ಸಖತ್ ಖುಷಿ ಅಂತ ಅನ್ಸುತ್ತಲ್ವಾ. ಎಸ್, ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.